V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾನೆ. ಕತೆ ಕಾರಣ. ಜಾಗತಿಕವಾಗಿ ಹಲವಾರು ಘಟನೆಗಳು ನಡೀತಾ ಇವೆ. ಈಗ ತಾನೇ ಫ್ರಾನ್ಸಿನಲ್ಲಿ ಪ್ರಧಾನಿಯಾಗಿರುವಂಥ ಮೈಕೆಲ್ ಬರ್ನಿಯರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಸ್ವೀಕಾರ ಆಗಿದೆ. ಬರೀ 3 ತಿಂಗಳ ಹಿಂದೆ ಫ್ರಾನ್ಸಿನ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಮೈಕೆಲ್ ಬರ್ನಿಯರ್ ವಿರುದ್ಧ ಸಂಸತ್ತು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಸ್ವೀಕಾರ ಮಾಡಿದೆ. ಅವಿಶ್ವಾಸ ನಿರ್ಣಯ ಸ್ವೀಕಾರ ಆಗಲು 288 ಮತಗಳು ಸಾಕಾಗಿತ್ತು. ಆದರೆ 331 ಮಂದಿ ಪ್ರಧಾನಿ ಮೈಕೆಲ್ ಬರ್ನಿಯರ್ ವಿರುದ್ಧ ಮತ ಚಲಾಯಿಸಿರುವುದರಿಂದ ಮೈಕೆಲ್ ಬರ್ನಿ ಅವರು ಇನ್ನು ರಾಜೀನಾಮೆ ಕೊಡಲೇಬೇಕಾಗುತ್ತದೆ, ಬೇರೆ ದಾರಿ ಇಲ್ಲ. ಹಾಗಾಗಿ ಫ್ರಾನ್ಸ್ನಲ್ಲಿ ರಾಜಕೀಯ ವಿಪ್ಲವ ಮುಂದುವರೆದಿದೆ. ಇತ್ತೀಚಿನ ದಿನಗಳಲ್ಲಿ ಫ್ರಾನ್ಸ್ ಸಾಲದ ಸುಳಿಯಲ್ಲಿ ಸಿಲುಕಿದ್ದು ಅದರಿಂದ ಪಾರಾಗಲು ಸಾಕಷ್ಟು ಆರ್ಥಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ನಡುವೆ ಅಲ್ಲಿನ ಪ್ರಧಾನಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯಾಗಿ ಸ್ವೀಕಾರವೂ ಆಗಿರುವುದು ಒಂದು ವಿಶೇಷವಾಗಿದೆ. ಇನ್ನು ನಿನ್ನೆ ತಾನೇ ಥ್ಯಾಂಕಣ ಕೊರಿಯಾದಲ್ಲಿ ಅಧ್ಯಕ್ಷ ಯೋನ್ ಅವರು ಮಿಲಿಟರಿ ಆಡಳಿತವನ್ನು ಹೇರಿದ್ದರು. ಜನರು ಊರು ತುಂಬ, ಸಿಯೋಲ್ ತುಂಬ, ರಾಜಧಾನಿ ತುಂಬ, ಪಟ್ಟಣದ ತುಂಬ, ಬೀದಿಯ ತುಂಬ, ಗಲ್ಲಿಯ ತುಂಬ ಪ್ರತಿಭಟಿಸಿದ್ದರಿಂದ ಪ್ರತಿಪಕ್ಷಗಳು ಸಂಸತ್ತಿಗೆ ಮುತ್ತಿಗೆ ಹಾಕಿದ್ದರಿಂದ ಬೇರೆ ದಾರಿ ಕಾಣದೆ ಒಂದೇ ದಿನದಲ್ಲಿ ಮಿಲಿಟರಿ ಆಡಳಿತವನ್ನು ದಕ್ಷಿಣ ಕೊರಿಯಾ ವಾಪಸ್ಸು ಪಡೆದಿದೆ. ಆದರೂ ಕೂಡ ಅಲ್ಲಿ ಈಗಾಗಲೇ ಮಿಲಿಟರಿ ಅಲ್ಲಿ ಇಲ್ಲಿ ಗಸ್ತು ತಿರುಗುತ್ತಲಿದೆ. ಮುಂದೇನು ಎನ್ನುವುದಂಥದ್ದು ನಾವು ತೆರೆ ಮೇಲೆ ಎಲ್ಲ ನಾಳೆ ಸುದ್ದಿಯಲ್ಲಿ ನೋಡಬೇಕಾಗಿದೆ. ಇನ್ನು ಮಿಲಿಟರಿ ಅಲ್ಲಿ ಮನೆಗೆ ಹೋದರೆ ನಮ್ಮ ದೇಶದ ಅಸ್ಸಾಂ ರಾಜ್ಯದಲ್ಲಿ ದನದ ಮಾಂಸ ಮನೆಗೆ ಹೋಗಿದೆ. ಮನೆಗೆ ಯಾಕೆ ಹೋಗಿದೆ? ಇಷ್ಟು ದಿವಸ ಎಲ್ಲಿತ್ತದು? ಅಸ್ಸಾಂನ BJP ಸರ್ಕಾರವು ಸಾರ್ವಜನಿಕವಾಗಿ ದನದ ಮಾಂಸವನ್ನು ಬಳಸುವಂತಿಲ್ಲ ಅಂತೇಳಿದರೆ, ಸಾರ್ವಜನಿಕವಾಗಿ ಬಳಸುವಂತಿಲ್ಲ ಅಂತ ಅರ್ಥ ಏನಂದರೆ ಮನೆಯಲ್ಲಿ ಬಾಗಿಲು ಹಾಕ್ಕೊಂಡು ಊಟ ಮಾಡಿ ಅಂತ. ಹಾಗಾಗಿ ಅಸ್ಸಾಂ ರಾಜ್ಯದಲ್ಲಿ ಇನ್ನು ಮೇಲೆ ದನದ ಮಾಂಸ ಏನಿದ್ದರೂ ಅಡುಗೆ ಕೋಣೆಯೊಳಗೆ ಬಾಗಿಲು ಹಾಕ್ಕೊಂಡು ಊಟ ಮಾಡುವಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಅನ್ನುವಂಥದ್ದು BJP ಸರ್ಕಾರದ ಆಶಯ ಆಗಿದೆ. ಅಂಥ ಒಂದು ನಿರ್ಣಯವನ್ನು ಅಸ್ಸಾಂನ BJP ಸರ್ಕಾರ ಮಾಡಿದೆ, ಅದನ್ನು ಜಾರಿಗೆ ತಂದಿದೆ. ಅದು ಮುಂದೆ ಎಷ್ಟು ಜಾರಿಗೆ ಆಗ್ತದೆ ಅಥವಾ ಎಷ್ಟು ಕೇಸು ದಾಖಲಾಗ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇಲ್ಲಿ ಕರ್ನಾಟಕದಲ್ಲಿ ಜಾರಿ ನಿರ್ದೇಶನಾಲಯದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಇಡಿ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕಪ್ಪ? ಮುಡಾ ಹಗರಣದಲ್ಲಿ ಇಡಿಯವರಿಗೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದರು. ಇಡಿ ಕೆಲಸ ಏನು? ತನಿಖೆ ನಡೆಸುವಂಥದ್ದು. ಆಜ್ಞೆ ಅಪ್ಪಣೆ ಕೊಟ್ಟಿದ್ದ್ಯಾರು? ರಾಜ್ಯಪಾಲರು. ಅದರಂತೆ ಅವರು ತನಿಖೆ ಮಾಡಿದರ ವರದಿಯನ್ನು ಯಾರಿಗೆ ಕೊಡಬೇಕು? ರಾಜ್ಯಪಾಲರಿಗೆ ಕೊಡಬೇಕು ಅಥವಾ ಕೋರ್ಟಿಗೆ ಸಲ್ಲಿಸಬೇಕು. ಇದೆರಡನ್ನೂ ಮಾಡದೆ ಪತ್ರಮುಖೇನ ರಾಜಕೀಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಜಾರಿ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ. ಕೆಟ್ಟ ರಾಜಕೀಯ ಮಾಡ್ತಾ ಇದೆ. ಛೇಲ ಇಡಿ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿಡಿಕಾರುತ್ತಾ ಹೇಳಿದ್ದಾರೆ. ಇದು ಮುಡಾ ಪ್ರಕರಣದಲ್ಲಿ ಇಡೀ ಬಗೆಗೆ ಬಿದ್ದಿರುವಂಥ ಕಿಡಿಕಿಡಿ ಬೆಂಕಿಯ ಮಾತು ಅಂತ ಹೇಳಬಹುದು. ಕಾಂಗ್ರೆಸ್ಸಿನ ಇಡಿ ಕಿಡಿಕಿಡಿ ಇಲ್ಲಿಗೆ ಮುಗ್ದಿಲ್ಲ. ಮೊನ್ನೆ ತಾನೇ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲವು ಗುದ್ದಾಡಿಕೊಂಡದ್ದು ಸುದ್ದಿ ಬಂದಿದೆ. ಗುದ್ದಾಡಿಕೊಂಡ ಸುದ್ದಿಯಲ್ಲಿ ಒಳ ವ್ಯವಹಾರ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಮೇಲಷ್ಟೇ ಗುದ್ದಾಡಿಕೊಂಡ್ರು ಅಂತ ಅಷ್ಟೇ ಬಂದಿದೆ. ಒಳ ವ್ಯವಹಾರ ಎಲ್ಲಿರೋದು? ಕರಾವಳಿಯಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಿದ ಒಂದು ತಂಡ ಇದೆ. ಅದರಲ್ಲಿ ಹಿರಿಯರೊಬ್ಬರು ಇವಾಗ ಮುದುಕರಾಗಿದ್ದಾರೆ. ಮತ್ತೊಬ್ಬ ಹಿರಿಯರು ಕೈಲಾಸಕ್ಕೆ ಹೋಗಿದ್ದಾರೆ. ಅವರ ಶಿಷ್ಯರು ಇನ್ನೂ ಇದ್ದಾರೆ. ಸದ್ಯಕ್ಕೆ ಕೈಯಲ್ಲಿ ಅಧಿಕಾರ ಇಲ್ಲ. ಈ ಶಿಷ್ಯರು ಕರಾವಳಿಯಲ್ಲಿ ಕಾಂಗ್ರೆಸ್ಸನ್ನು ಮುಗಿಸಿದ್ದಲ್ಲದೆ ಕೇರಳಕ್ಕೆ ಹೋಗಿ ಅಲ್ಲನ್ನು ಕೂಡ ಕಾಂಗ್ರೆಸ್ಸನ್ನು ಮುಗಿಸಿ ಬಂದಿದ್ದರು. ಅಷ್ಟು ಸಾಲದು ಅಂಥೇಳಿ ಮೊನ್ನೆ ತಾನೇ ಮುಂಬೈಗೆ ಹೋಗಿಬಿಟ್ಟು ಮುಂಬೈಯಲ್ಲಿ ಕೂಡ ಕಾಂಗ್ರೆಸ್ ಹಿಂದೆಂದೂ ಇಲ್ಲದಷ್ಟು ಹೀನಾಯವಾಗಿ ಸೋಲುವಂತೆ ಮಾಡಿ ಬಂದಿದ್ದಾರೆ. ಆ ಗುಂಪೆ ಮತ್ತೆ ಈಗ ಗೂಂಡಾಗಿರಿಗೆ ಇಳಿದೆ. ಏನು ಗೂಂಡಾಗಿರಿ? ಇಲ್ಲಿ ಬರ್ತಾ ಇದ್ದಂಗೆ ಗ್ರಾಮ ಪಂಚಾಯತಿಗೆ ನಡೆದ ಉಪಚುನಾವಣೆಗಳಲ್ಲಿ
75% ಜಯವನ್ನು ಕಾಂಗ್ರೆಸ್ ದಾಖಲಿದೆ. ಅಲ್ಲಿಗೆ ನೇರವಾಗಿ ಸ್ಪರ್ಧೆ ಇಲ್ಲದೆ ಇದ್ರೂ ಯಾವ ಪಕ್ಷದವರು ಗೆದ್ದಿರ್ತಾರಂತ ಜನರಿಗೆ ಗೊತ್ತಿರ್ತದೆ. ಹಾಗಾಗಿ ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ನೋಡಿದ ಕೂಡಲೇ ಇವರಿಗೆ ಮತ್ತೆ ಚಿಗಿದಿದೆ. ಅಂದರೆ ಯಾವಾಗ ಕಾಂಗ್ರೆಸ್ಸನ್ನು ಮತ್ತೆ ಕರಾವಳಿಯಲ್ಲಿ ಮುಗಿಸುವುದು ಅನ್ನೋದಕ್ಕೆ ಇದೊಂದು ಹೊಡೆದಾಟವನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಈ ಗುಂಪು ಸೃಷ್ಟಿಸಿದೆ. ಆ ಗುಂಪಿನ ಈಗಾಗಲೇ ಸೋತು ಹೋಗಿರುವ ಆ ಗುಂಪು ಮತ್ತೆ ಹೊಡೆದಾಟದಿಂದ ಇನ್ನಷ್ಟು ಸೋಲುವುದಷ್ಟೇ ಅವರಿಗೆ ಗತಿ. ಯಾಕಂತೇಳಿದ್ರೆ ಈಗಾಗಲೇ DK ಅವರು ಹೇಳಿರುವಂತೆ ಇನ್ನೇನು ಮುಂದಿನ ವರ್ಷದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ. ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಟಿಕೆಟ್ಗಳನ್ನು ಪಡೆಯಲು ಕೂಡ ಈ ಹೊಡೆದಾಟ ಒಂದು ವೇದಿಕೆ ಎಂದು ಕೂಡ ವಿಮರ್ಶೆ ಮಾಡಲಾಗುತ್ತದೆ. ಒಟ್ಟಾರೆ ರಾಜಕೀಯದಲ್ಲಿ ಗೂಂಡಾಗಿರಿ ಅಂದ್ಕೊಂಡ್ರೆ ಅದೇನು ಹೊಸ ವಿಷಯ ಅಲ್ಲ. ಅದೇ ಹೊತ್ತಿನಲ್ಲಿ ನಡೆದಿರುವಂಥ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಹಿಂದೂ ಸಂಘಟನೆಗಳವರು ಪತ್ರಕರ್ತರಿಗೆ 2 ಗುದ್ದು ಬಿಟ್ಟು ಯಾವಾಗಲೂ ನಮ್ಮ ಬಗ್ಗೆನೇ ಬರಿತಾ ಇದ್ದಾರೆ, ನಮ್ಮ ವಿರುದ್ಧನೂ ಬರೀದ್ರೆ ಅಂತ ಹೇಳಿದ್ರೇನೋ ಗೊತ್ತಿಲ್ಲ. ಒಟ್ಟು ಕ್ಯಾಮ್ರಾಮ್ಯಾನ್ ಒಬ್ಬರಿಗೆ ಗುದ್ದಿದ್ದಾರೆ ಅಂತ ವರದಿಯಾಗಿದೆ. ಆದರೂ ಆ ಗೂಂಡಾಗಿರಿ ಸಂಘ ಪರಿವಾರದವರಿಗೆ ಹೊಸ ವಿಷಯವೇನಿಲ್ಲ. ಭಾರತದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ಗಾಂಧೀಜಿಯವರನ್ನೇ ಕೊಲೆ ಮಾಡಿದಂಥ ಸಂಘಟನೆ ಹಿಂದಿರುವವರು ಇದೇ ಶಕ್ತಿ. ಅಷ್ಟೇ ಅಲ್ಲ, ಗೋಡ್ಸೆಯನ್ನು ಪೂಜೆ ಮಾಡುವವರು ಈಗಲೂ ಇದ್ದಾರೆ. ಸಂಸದೆಯಾಗಿರುವಂಥ ಪ್ರಜ್ಞಾ ಸಿಂಗ್ ಮೊದಲಾದವರ ವಿರುದ್ಧ ಈಗಲೂ ಕೂಡ ಕೋರ್ಟಿನಲ್ಲಿ ಗೂಂಡಾಗಿರಿಯ ಕೇಸ್ ನಡೀತಾ ಇದೆ ಅಂತ ಹಿಂದೂ ಸಂಘಟನೆಗಳು ಹೇಳ್ತಾರೆ, ಹಿಂದೂ ಉದ್ಧಾರ ಅಂತ. ಆದರೆ ಹಿಂದೂ ಮನೆ ಹಾಳು ಮಾಡಲಿಕ್ಕೆ ಏನು ಬೇಕಾದರೂ ಮಾಡ್ತಾರೆ, ಹಿಂದೂಗೆ ಗುತ್ತಾರೆ. ಇವೆಲ್ಲ ಕಥೆಗಳು ನಡೀತಾ ಇರ್ತದೆ. ಇದು ಹಿಂದೂ ಸಂಘಟನೆಗಳ ವಿಷಯ. ಅದಕ್ಕಿಂತ ಮುಖ್ಯವಾಗಿ ರಾಜಕೀಯದಲ್ಲಿ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅನ್ನೋದು ಮುಖ್ಯಕ್ಕೆಲ್ಲ. ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಗೂಂಡಾಗಿರಿ ಇಲ್ಲದೆ ರಾಜಕೀಯ ಇಲ್ಲ ಎನ್ನುವಂಥ ಸ್ಥಿತಿ ಸ್ಥಾಪನೆ ಆಗಿದೆ. ಇನ್ನು ಮುಂದಿನ ಇನ್ನೊಂದು 3-4 ತಿಂಗಳಲ್ಲಿ ಬರಲಿರುವಂಥ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸಾಕಷ್ಟು ಗುದ್ದಾಟಗಳ ವರದಿಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇದನ್ನು ದಾಟಿ ನೋಡುವಾಗ ಉಡುಪಿಯಲ್ಲಿ ಸುಗುಣೇಂದ್ರ ತೀರ್ಥರು ಏನಪ್ಪ ಪಡೆಕೊಟ್ಟಿದ್ದಾರೆ. ಸುಗುಣೇಂದ್ರ ತೀರ್ಥರು ಹೇಳಿದ್ದಾರೆ, ಹಿಂದೂಗಳಲ್ಲೇ ಹೆಬ್ಬಾವುಗಳಾಗಬೇಕು ಅಂತ. ಹೆಬ್ಬಾವು ತಿಂದು ಮಲಗಿರ್ತದಂತೆ, ಕಲ್ಲು ಎಸ್ದಾಗ ಹೇಳ್ತದಂತೆ, ಆವಾಗ ಜನ ಓಡ್ತಾರಂತೆ. ಆದರೆ ಹೆಬ್ಬಾವಿನ ಗುಣ ಏನಂತೇಳಿ ತಿನ್ನುವುದಲ್ಲ, ನುಂಗುವುದು. ತಿನ್ನುವುದಕ್ಕೂ ನುಂಗುವುದಕ್ಕೂ ಭಾಳ ವ್ಯತ್ಯಾಸವಿದೆ. ತಿನ್ನುವುದು ಅಂತೇಳಿದ್ರೆ ಎಷ್ಟು ಹೊಟ್ಟೆಗೆ ಬೇಕೋ ಅಷ್ಟು ತಿನ್ನುವುದು. ನುಂಗುವುದಂದರೆ ಗುಳುಂ ಸಿಕ್ಕಿದ್ದನ್ನೆಲ್ಲ ನುಂಗುವುದು. ರಾಜಕೀಯದಲ್ಲಿ ಇಂದು ನಡೆದಿರುವುದೇ ಹಾಗೆ, ನುಂಗುವುದು, ಸಿಕ್ಕಿದ್ದನ್ನೆಲ್ಲ ಗುಳುಂ ನುಂಗುವುದು. ಸ್ವಾಮಿಗಳಿಗೆ ಕೂಡ ನುಂಗ್ರಪ್ಪ ಅಂತ ಹೇಳಿದರೆ ಹೆಂಗ್ರಪ್ಪ ಅಂತ ಹೇಳುತ್ತಾ, ಹಾಗಾಗಿ ಇಂಥ ಹಿತವಚನಗಳನ್ನು ಸ್ವಾಮಿಗಳವರು ನೋಡಿದವನು ನೀಡುವಾಗ ಒಂದು ರೀತಿಯಲ್ಲಿ ಸಾಮಾಜಿಕ ಕಾಳಜಿಯನ್ನು ಹೊಂದಿದ್ದು ಹೇಳಬೇಕಾಗ್ತದೆ. ಇಲ್ಲ ಅಂತೇಳಿದರೆ ಅದಕ್ಕೆ ಯಾವುದೇ ರೀತಿಯ ಮರ್ಯಾದೆ ಇರುವುದಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಇಲ್ಲವೇ NDA ಸರ್ಕಾರ ಪಕ್ಕಾ ಆಗಿದೆ. BJPಯವರು ಮುಖ್ಯಮಂತ್ರಿ ಹಾಗೂ ಶಿವಸೇನೆ ಶಿಂದೆ ಬಣ ಮತ್ತು ಅಜಿತ್ ಪವಾರ್ NCP ಬಣದವರು ಉಪಮುಖ್ಯಮಂತ್ರಿ, ಇಬ್ಬರು ಉಪಮುಖ್ಯಮಂತ್ರಿಗಳ ನಡುವೆ ಒಬ್ಬರು ಮುಖ್ಯಮಂತ್ರಿಯ ಸರ್ಕಾರ ಬರಲಿಕ್ಕಿದೆ. ಇನ್ನು ಹಾಲಿ ಹಂಗಾಮಿ ಮುಖ್ಯಮಂತ್ರಿ ಆಗಿರುವಂಥ ಶಿಂದೆ ಅವರು ಹೆಂಡತಿ 3 ಮಕ್ಕಳಿದ್ದರು. ಭಾಳ ಕಷ್ಟಗಳನ್ನು ಜೀವನದಲ್ಲಿ ಅನುಸರಿಸಿದವರು, ಶಿವಸೇನೆಯಲ್ಲಿ ಭಾಳ ವರ್ಷ ರಾಜಕೀಯವನ್ನು ಮಾಡಿದವರು. ಅವರ 2 ಮಕ್ಕಳು ನೀರಿಗೆ ಬಲಿಯಾದ ಮೇಲೆ ಸಾಕಷ್ಟು ವರ್ಷ ಮಾನಸಿಕವಾಗಿ ಕುಗ್ಗಿ ಕೂಡ ಹೋಗಿದ್ದರು. ಅವರ 2 ಮಕ್ಕಳು ಸತ್ತ ಮೇಲೆ ಒಬ್ಬ ಮಗ ಉಳಿದಿದ್ದು, ಆತ ಇವಾಗ ಶಿವಸೇನೆಯ ಸಂಸದರಾಗಿದ್ದಾರೆ. ಇನ್ನುಳಿದಂತೆ ಅವರು 2000ರಲ್ಲಿ 2ನೇ ಮದುವೆಯಾಗಿದ್ದಾರೆ. ಲತಾ ಎನ್ನುವರನ್ನು ಮದುಗಿದ. ಆ ಲತಾ ಎನ್ನುವರು ನಮ್ಮ ತುಳುನಾಡಿನವರು ಮತ್ತು ತುಳುವಿನವರು ಎನ್ನುವಂಥದ್ದು ವಿಶೇಷವಾದ ವಿಷಯ. ಕಟಪಾಡಿ ಮೂಲದವರು ಎಂದು ತಿಳಿದು ಬಂದಿದೆ. ಹೀಗೆ ತುಳುನಾಡಿನ ಸಂಪರ್ಕ ಇದೆ ಎಂದು ತಿಳಿದು ಬಂದಿದೆ. ಸರಕಾರಗಳನ್ನು ರಚಿಸುವಾಗ ಕೊಡುಕೊಳ್ಳುವುದು ಎಲ್ಲ ಇರ್ತದೆ. ಆದರೆ ಹಿಂಬಡ್ತಿಯನ್ನು ಒಪ್ಪಿಕೊಂಡಿರುವಂಥ ಒಂದು ಸಂಸ್ಕೃತಿಯನ್ನು BJP ದೇಶದಲ್ಲಿ ಹುಟ್ಟು ಹಾಕಿದೆ. ಯಾಕಂತ ಹೇಳಿದರೆ, ನಾವು ಉಳಿಬೇಕಾದ್ರೆ ಅಧಿಕಾರ ಕೈಯಲ್ಲಿರಬೇಕು. ಹಿಂಬಡ್ತಿ ಆದರೂ ಸರಿ, ಮುಂಬಡ್ತಿ ಆದರೂ ಒಟ್ಟು ಅಧಿಕಾರ ಇರಬೇಕು ಅನ್ನುವಂಥ ಒಂದು ಹೊಸ ನೀತಿಯನ್ನು ದೇಶದಲ್ಲಿ BJP ಹುಟ್ಟು ಹಾಕಿದೆ. ಅದರಲ್ಲಿ ಅದು ಗೆದ್ದಿದೆ ಅಂತ ಹೇಳ್ಬೋದು. BBC ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಜಗತ್ತಿನ ಪ್ರಸಿದ್ಧ ಒಂದು ಸುದ್ದಿ ಸಂಸ್ಥೆ. ಅದು ಇವಾಗ 100 ಮಹಿಳೆಯರ ಪಟ್ಟಿಯನ್ನು ಮಾಡಿ ಪ್ರಭಾವಶಾಲಿ ಮಹಿಳೆಯರು
ಆ ಪ್ರಭಾವಶಾಹಿ ಮಹಿಳೆಯರ ಪಟ್ಟಿಯಲ್ಲಿ ಭಾರತದ 3 ಇದ್ದಾರೆ. ವಿನೇಶಾ ಪೋಗಟ್ ಅವರು, ಪೂಜಾ ಶರ್ಮಾ ಅವರು ಹಾಗೂ ಬೇರೆಯವರು ಇದ್ದಾರೆ. ಅಲ್ಲದೆ ಸುನೀತಾ ವಿಲಿಯಮ್ಸ್ ಅವರು, ರೇಣು ಅವರು, ಹೀಗೆ 4 ಜನ ಎಲ್ಲ ಇದ್ದಾರೆ. ಅದರಲ್ಲಿ ಅರುಣಾ ಅವರು ರಾಜಕೀಯದಲ್ಲಿ ಕಾರ್ಮಿಕ ಸಂಘಟನೆಯಲ್ಲಿದ್ದವರು. ಅವಳು ಕೂಡ ಭಾಳ ಉತ್ತಮವಾಗಿ ಇವಾಗ ಪ್ರಭಾವಿ 100 ಮಹಿಳೆಯರು. ಈ ಮಹಿಳೆ ಮೊದಲನೇ 100ರ ಪಟ್ಟಿಯಲ್ಲಿ ಬಂದಿದ್ದರು. ಟೈಮ್ಸ್ ಪತ್ರಿಕೆಯ 100 ಮಹಿಳೆಯರ ಪಟ್ಟಿಯಲ್ಲಿ ಬಂದಿದ್ದರು. ಹಾಗೂ ಸಂಘಟನೆ ಅಂತ 11ರ ಪಟ್ಟಿಯಲ್ಲಿ ಕೂಡ ಬಂದಿದ್ದರು. ಇನ್ನು ವಿನೇಶಾ ಪೋಗಟ್ ಅವರು ರಾಜಕೀಯದವರ ರಾಡಿಯನ್ನು ಕಿತ್ತೆಸಲು ಅವರ ವಿರುದ್ಧ ಹೋರಾಡಿ ಇವಾಗ ತಾನೇ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಮೂಡಿ ಬಂದಿದ್ದಾರೆ. ಪೂಜಾ ಶರ್ಮಾರ ವಿಷಯವನ್ನೇ ಕೇಳೋದು ಬೇಡ. ಅನಾಥ ಶವಗಳನ್ನು ಸುಡುವುದರಲ್ಲಿ ವಿಶ್ವ ದಾಖಲೆಯನ್ನು ಬರೆಯುವತ್ತ ನಡೆದಿರುವಂಥ ಹೆಣ್ಣು ಪೂಜಾ ಶರ್ಮಾ. ಇನ್ನು ಈ ಸುನೀತಾ ವಿಲಿಯಮ್ಸ್ ಇವಾಗ ಸದ್ಯಕ್ಕೆ ISSನಲ್ಲಿದ್ದಾರೆ. ಅಲ್ಲಿ ತರಕಾರಿ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಸೊಪ್ಪು ತರಕಾರಿಗಳನ್ನು ಬೆಳೆಯುತ್ತಿರುವುದಾಗಿ ತಿಳಿದು ಬಂದಿದೆ. ಹಾಗಾಗಿ ನಾನಾ ಸಂಶೋಧನೆಗಳಲ್ಲಿ ಇನ್ನೂ ಕೂಡ ಮುಂದುವರೆದಿದ್ದಾರೆ. ಇನ್ನು ಸ್ನೇಹ ರೇವಣ್ಣವರು ಇವರು ಕೂಡ ಭಾರತ ಮೂಲದವರಾದರೂ ಅಮೆರಿಕದವರು. ಇವರು AI ಈಗಾಗಲೇ ಜಗತ್ಪ್ರಸಿದ್ಧ 20ರ ಪ್ರಾಯದ ಸ್ನೇಹ ರೇವಣ್ಣವರವರು AI ಮೇರೆ ಅಂದರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಜಾಗತಿಕವಾಗಿ 20ರ ಪ್ರಾಯದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕುತ್ತಾ ನೋಡ್ತಾ ಇರಿ ನೀವೆಲ್ಲ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.